ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೀವೀಗ ನೋಡಿದ್ರಲ್ಲ, ಈ ಥರದ ಆನಿಮೇಟೆಡ್ ಬೆಲ್ ಸಬ್ಸ್ಕ್ರೈಬ್ ಇಂಟ್ರೋ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇದು ನೀವು ಮಾಡಬೇಕು ಅಂದರೆ ನಿಮಗೆ 3 ಥಿಂಗ್ಸ್ ಬೇಕಾಗುತ್ತೆ. ಒಂದು ರೆಡಿ ವಿಡಿಯೋ, ಹಾಗೆ ಒಂದು ಕೈನ್ ಮಾಸ್ಟರ್, ಇನ್ನೊಂದು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್. ಈ 3 ಲಿಂಕು ನಿಮಗೆ ನಮ್ಮ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, techvivorg.com ಅಂತ. ಸೊ ಹಾಗೆ ವೆಬ್ಸೈಟ್ ನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಈಗ ತಿಳಿಸ್ಕೊಡ್ತೀನಿ ಇದನ್ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತ. ಇನ್ಯಾಕ್ತರ ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಫ್ರೆಂಡ್ಸ್, ನಾನೀಗ ತಿಳಿಸ್ಕೊಡ್ತೀನಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ. ಸೊ ಅದಕ್ಕಾಗಿ ನೀವೇನು ಮಾಡಬೇಕು, ಮೊದಲಿಗೆ ಕೈನ್ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ಈ ಕೈನ್ ಮಾಸ್ಟರು, ಪಿಕ್ಸೆಲ್ ಲ್ಯಾಬು, ಈ ಗ್ರೀನ್ ಸ್ಕ್ರೀನ್ ವಿಡಿಯೋ ಎಲ್ಲ ಲಿಂಕ್ಸು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಹಾಗೆ techvivorg.com ಇರುತ್ತೆ. ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಪ್ಲಸ್ ಸಿಂಬಲ್ 16:9 ಆಸ್ಪೆಕ್ಟ್ ರೇಷಿಯೋ. ಇಲ್ಲಿ ನಾವೇನು ಮಾಡಬೇಕು, ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್. ಇದನ್ನು ನಾನೇನು ಮಾಡ್ತೀನಿ, ಸ್ವಲ್ಪ ಬಿಗ್ ಮಾಡ್ಕೊತೀನಿ. ಓಕೆ, ಸ್ಟಾರ್ಟಿಂಗ್ ಪಾಯಿಂಟ್ ಬರ್ತೀನಿ. ಲೇಯರ್, ಮೀಡಿಯಾ, ಆ ಗ್ರೀನ್ ಸ್ಕ್ರೀನ್ ಹೇಳಿದ್ನಲ್ಲ ನಾನು, ಆ ಗ್ರೀನ್ ಸ್ಕ್ರೀನ್ ವೀಡಿಯೋನ ಇಲ್ಲಿಗೆ ತಗೊಳ್ಬೇಕಾಗುತ್ತೆ. ಫಿಟ್ ಟು ಫುಲ್ ಸ್ಕ್ರೀನ್. ಈಗ ಫುಲ್ ಸ್ಕ್ರೀನ್ ಇಮೇಜ್ ವಿಡಿಯೋ ಅನ್ನೋದು ಫಿಟ್ ಆಗಿದೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಯಾಪ್ಚರ್ ಆ್ಯಂಡ್ ಸೇವ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದೆ. ಈಗ ಏನಾಗಿದೆ ಅಂದರೆ ನಮ್ಮ ಸ್ಕ್ರೀನ್ ಅದು ಕ್ಯಾಪ್ಚರ್ ಆಗಿ ಗ್ಯಾಲರಿನಲ್ಲಿ ಸೇವ್ ಆಗಿದೆ. ಬ್ಯಾಕ್ ಬಂದ್ಬಿಡ್ತೀನಿ. ಈಗ ತೋರಿಸ್ತೀನಿ ನಿಮಗೀಗ. ನಮ್ಮ ಗ್ಯಾಲರಿ ಓಪನ್ ಮಾಡ್ತೀನಿ. ಈಗ ನೋಡ್ಬೋದು, ಈಗ ಕ್ಯಾಪ್ಚರ್ ಆಗಿದೆ. ಇದು ಇಮೇಜ್ ರೂಪದಲ್ಲಿ ಕ್ಯಾಪ್ಚರ್ ಆಗಿದೆ. ಇದು ನಮಗೆ ಬೇಕಾಗುತ್ತೆ. ಸೊ ಈಗ ನಾನೇನು ಮಾಡ್ತೀನಿ, ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊತೀನಿ. ಈಗ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಅದು ಓಪನ್ ಆಗಿದೆ. ಈಗ ನಾನೇನು ಮಾಡ್ತೀನಿ, ಈ ಲಾಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ತೀನಿ. ಇಮೇಜ್ ಸೈಜ್, ಇದನ್ನು ಕಸ್ಟಮ್ ಕ್ಲಿಕ್ ಮಾಡ್ಕೊತೀನಿ. ಯೂಟ್ಯೂಬ್ ಥಂಬ್ನೈಲ್, ಓಕೆ. ಸೊ ಈಗ ನಾನೇನು ಮಾಡ್ತೀನಿ, ಡಿಲೀಟ್ ಕೊಡ್ತೀನಿ. ಓಕೆ, ಮತ್ತೆ ಮಜ್ಜಿಗೆ ಬರ್ತೀನಿ. ಇಂಪೋರ್ಟ್. ಈಗ ನಾವೇನು ಮಾಡಬೇಕು ಅಂದರೆ, ಸೊ ಆ ಇಮೇಜು ಕ್ಯಾಪ್ಚರ್ ಆಗಿದೆಯಲ್ಲ, ಅದು ಇಮೇಜ್ ನೀವು ಕ್ಯಾಪ್ಚರ್ ಕೊಟ್ಟ ತಕ್ಷಣ ಏನಾಗುತ್ತೆ ಅಂದರೆ, ನಿಮ್ಮ ಗ್ಯಾಲರಿಗೆ ಅದೇ ಆಟೋಮೆಟಿಕ್ಕಾಗಿ ಕ್ಯಾಪ್ಚರ್ ಅನ್ನೋ ಒಂದು ಫೋಲ್ಡರ್ನಲ್ಲಿ ಸೇವ್ ಆಗುತ್ತೆ. ಇದು 16:9 ಆಸ್ಪೆಕ್ಟ್ ರೇಷಿಯೋನಲ್ಲಿ ಇರುತ್ತೆ. ಓಕೆ ಕೊಡ್ತೀನಿ. ಇದು ಫುಲ್ ಸ್ಕ್ರೀನ್ಗೆ ಫಿಟ್ ಮಾಡ್ಕೊತೀನಿ. ಈಗ ಫುಲ್ ಸ್ಕ್ರೀನ್ಗೆ ಸೆಟ್ ಆಗಿದೆ. ಇಲ್ಲಿ ನಮ್ಮ ಲೋಗೋ, ಚಾನಲ್ ನೇಮ್, ಅದರ ಚಾನಲ್ ನೇಮ್ ಕೆಳಗೆ ಟೆಕ್ಸ್ಟ್ನ ಬರೀಬೇಕಾಗುತ್ತೆ. ಈಗ ನಾನು ಮಾಡ್ತೀನಿ, ಫುಲ್ ಸ್ಕ್ರೀನ್ ಆಗಿದೆ. ಈಗ ಇದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಲಾಕ್ ಮಾಡ್ತೀನಿ. ಮತ್ತೆ ಇದನ್ನು ಕ್ಲಿಕ್ ಮಾಡ್ತೀನಿ, ಹೊಂಟೋಯ್ತು. ಈಗ ಒಂದು ಸಲ ಸ್ಕ್ರೀನ್ ಮೇಲೆ ಟೆಸ್ಟ್ ಮಾಡ್ತೀನಿ. ಈಗ ಹೊಂಟೋಯ್ತು. ಈಗ ಲೋಗೋ ತೊಗೊಳ್ಬೇಕಾಗುತ್ತೆ. ಮತ್ತೆ ಇಂಪೋರ್ಟ್ಗೆ ಹೋಗ್ತೀನಿ. ಮತ್ತು ನಾನೇನು ಮಾಡ್ತೀನಿ, ನಿಮ್ಮ ಲೋಗೋ ಎಲ್ಲಿದೆಯೋ ಅಲ್ಲಿ ನೀವು ತೊಗೊಳ್ಬೇಕಾಗುತ್ತೆ. ನಾನೇನು ಮಾಡ್ತೀನಿ, ನನ್ನ ಲೋಗೋ ಒಂದು ಇಲ್ಲಿ ಇಟ್ಟಿದ್ದೀನಿ ನಾನು. ನೀವು ಆಲ್ರೆಡಿ ಸೇವ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಲೋಗೋನ. ಸೊ ನಾನೇನು ಮಾಡ್ತೀನಿ, ಲೋಗೋನ ಇಲ್ಲಿಗೆ ತೊಗೊಂಡಿದ್ದೀನಿ. ಇದನ್ನು ಚಿಕ್ಕದು ಮಾಡ್ತೀನಿ. ನನಗೆ ಅಲ್ಲಿಗೆ ಎಷ್ಟರಲ್ಲಿ ಸೂಟಬಲ್ ಆಗುತ್ತೋ ಅಷ್ಟು ಚಿಕ್ಕದಾಗಿ ನಾನು ಮಾಡ್ತೀನಿ. ಚಿಕ್ಕದಾಗಿ ಮಾಡಿ ಏನು ಮಾಡ್ತೀನಿ, ಅಲ್ಲಿ ಕೂರಿಸ್ಕೋಬೇಕಾಗುತ್ತೆ ನಾವು ಕರೆಕ್ಟಾಗಿ. ಅದರಲ್ಲಿ ಲೆಫ್ಟ್ ಸೈಡ್ಗೆ ನಮಗೆ ಸಬ್ಸ್ಕ್ರೈಬ್, ಈಗ ನೋಡಿ ಕರೆಕ್ಟಾಗಿ ಕೂತ್ಕೊಂಡಿದೆ. ಸೊ ಇನ್ನೂ ಚಿಕ್ಕದು ಬೇಕಾದ್ರೆ ಮಾಡ್ಕೋಬೋದು, ನಿಮ್ಮ ಅನುಕೂಲ. ನಿಮಗೆ ಹೆಂಗೆ ಕರೆಕ್ಟಾಗಿ ಕಾಣಿಸುತ್ತೆ ಅಂತ ಅನಿಸ್ತದೋ ಆ ರೀತಿ ನೀವು ಕೂರಿಸ್ಕೊಳ್ಳಿ. ಸೊ ಓಕೆ, ನಾನು ಈಗೇನು ಮಾಡ್ತೀನಿ, ಇದಕ್ಕೆ ಟೆಕ್ಸ್ಟ್ ಬರಿತೀನಿ. ಪ್ಲಸ್ ಸಿಂಬಲ್, ಟೆಕ್ಸ್ಟ್, ನಮ್ಮ ಚಾನಲ್ ನೇಮ್ ಬರಿಬೇಕಾಗುತ್ತೆ. ನಾನೇನು ಮಾಡ್ತೀನಿ, ಟೆಕ್ ವ್ಯೂವರ್ ಗುಣ, ಟೆಕ್ ವ್ಯೂವರ್ ಗುಣ, ಓಕೆ ಮಾಡ್ತೀನಿ. ಇದನ್ನು ನಾನೇನು ಮಾಡ್ತೀನಿ, ಕಲರ್ ನಾನೇನು ಮಾಡ್ತೀನಿ, ಬ್ಲ್ಯಾಕ್, ಓಕೆ ಮಾಡ್ಕೊತೀನಿ. ಇದನ್ನು ನಾನೇನು ಮಾಡ್ತೀನಿ, ಸ್ಟೈಲ್ ಬೋಲ್ಡ್ ಕೊಟ್ಕೊತೀನಿ. ಸ್ವಲ್ಪ ದಪ್ಪಕ್ಕೆ ಕಾಣಿಸುತ್ತೆ. ಮತ್ತು ಚಿಕ್ಕದು ಮಾಡ್ತೀನಿ, ಇನ್ನೂ ಚಿಕ್ಕದಾಗಿ ಮಾಡ್ತೀನಿ. ನಮಗೆ ಆ ರೆಡ್ಗೂ ಇದಕ್ಕೂ ಮಧ್ಯದಲ್ಲಿ ಕೂತ್ಕೋಬೇಕಾಗುತ್ತೆ. ಸೊ ನಮ್ಮ ಚಾನಲ್ ನೇಮ್ ಅನ್ನೋದು ಇಲ್ಲಿ ಕೂರಿಸ್ತೀನಿ. ಸೊ ಈಗ ಚಾನಲ್ ನೇಮ್ ಕೂತ್ಕೊಂಡಿದೆ. ಆ ಚಾನಲ್ ನೇಮ್ ಕೆಳಗೆ ಸಮಥಿಂಗ್ ಏನಾದ್ರು ಬರಿಬೋದು ನಾವು. ಸಬ್ಸ್ಕ್ರೈಬ್ ಮೋರ್ ವಿಡಿಯೋಸ್, ಇಲ್ಲ ಬೇರೆ ಏನೋ ಬರಿಬೇಕು. ನಿಮ್ಮ ಚಾನಲ್ ನೀವೇನು ಮಾಡ್ತೀರಾ, ಅನ್ಬಾಕ್ಸಿಂಗ್, ರಿವ್ಯೂ, ಈ ರೀತಿ ಟೆಕ್ನಾಲಜಿ ಇನ್ಫಾರ್ಮೇಷನ್, ಈ ರೀತಿ ಏನು ಬೇಕಾದ್ರೂ ಬರಿಬೋದು. ನಾನೇನು ಮಾಡ್ತೀನಿ, ಸಬ್ಸ್ಕ್ರೈಬ್ ಅಂತ ಬರಿತೀನಿ. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್, ಓಕೆ ಕೊಡ್ತೀನಿ. ಇದನ್ನು ನಾನೇನು ಮಾಡ್ತೀನಿ, ಇದನ್ನು ಚಿಕ್ಕದು ಮಾಡ್ಕೊಂಡು, ತುಂಬ ಚಿಕ್ಕದು ಮಾಡ್ಕೊತೀನಿ. ಈ ಚಿಕ್ಕದು ಮಾಡ್ಕೊಂಡು ಏನು ಮಾಡ್ತೀನಿ, ಇನ್ನೂ ಚಿಕ್ಕದು ಮಾಡಬೇಕಾಗುತ್ತೆ ನಾನು. ಸೊ ಈಗ ಇದರ ಟೆಕ್ಸ್ಟ್ ಕಲರನ್ನು ಬೇರೆ ಕೊಟ್ಕೋಬೇಕಾಗುತ್ತೆ. ಟೆಕ್ಸ್ಟ್ ಕಲರ್ ನಮ್ಗೆ ಯಾವುದು ಸೂಟಬಲ್ ಅನಿಸುತ್ತೆ, ರೆಡ್, ಓಕೆ, ನನಗೆ ರೆಡ್ ಸೂಟಬಲ್ ಅನಿಸ್ತು, ಅದನ್ನು ರೆಡ್ ಕೊಟ್ಟಿದ್ದೀನಿ. ಇನ್ನು ಸ್ವಲ್ಪ ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ಸೊ ಈಗ ನಮಗೆ ಸೂಟಬಲ್ ಅನ್ನೋದು ಪರ್ಫೆಕ್ಟಾಗಿ ಆಗಿದೆ. ನೀವು ನೀಟಾಗಿ ಕೂರಿಸ್ಕೊಳ್ಳಿ. ಸೊ ಈಗ ನಾನೇನು ಮಾಡ್ತೀನಿ,
ಈ ಗ್ರೀನ್ ಕಲರ್ ಇದೆಯಲ್ಲ ಅದನ್ನು ಡಿಲೀಟ್ ಮಾಡಬೇಕಷ್ಟೇ. ಗ್ರೀನ್ ಕಲರ್ ಫಸ್ಟ್ ಕ್ಯಾಪ್ಚರ್ ಹಾಕೊಂಡ್ವಲ್ಲ, ಮತ್ತು ಇದನ್ನು ಕ್ಲಿಕ್ ಮಾಡ್ತೀನಿ, ಇಲ್ಲಿ ಡಿಲೀಟ್ ಆಪ್ಷನ್ ಕ್ಲಿಕ್ ಮಾಡ್ತೀನಿ. ಡಿಲೀಟ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಇದನ್ನು ಡಿಲೀಟ್ ಆಗೋಯ್ತು. ಮೇಯ್ನ್ ಲೋಗೋ ಟೆಕ್ಸ್ಟು ಆ ರೆಡ್ ಕಲರ್ ಟೆಕ್ಸ್ಟ್ ಇದೆ. ಈಗ ಇದಕ್ಕೆ ಲಾಸ್ಟಿಗೆ ಬಂದ್ಬಿಡ್ತೀನಿ, ಟ್ರಾನ್ಸ್ಪರೆಂಟ್ ಕೊಡ್ತೀನಿ. ಈಗ ಟ್ರಾನ್ಸ್ಪರೆಂಟ್ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಬ್ಯಾಕ್ಗ್ರೌಂಡ್ ಎರೇಸ್ ಆಗಿದೆ, ಮಾಮೂಲಿ ಮಾತ್ರ ಇದೆ. ಈಗ ಸೇವ್ ಎಂಬ ಸಿಂಬಲ್ ಕ್ಲಿಕ್ ಮಾಡ್ತೀನಿ. ಸೇವ್ ಎಸ್ ಇಮೇಜ್, ಇಲ್ಲಿ ನಿಮಗೆ PNG ಫಾರ್ಮೇಟ್ ಸೇವ್ ಮಾಡಬೇಕಾಗುತ್ತೆ. ಇಲ್ಲಿ ಫಾರ್ಮೇಟ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ JPG PNG ಅಂತ ಇದೆ. ನೀವು PNG ಸೆಲೆಕ್ಟ್ ಮಾಡ್ಕೊಳ್ಳಿ. 1280 720 ಸೇವ್ ಟು ಗ್ಯಾಲರಿ. ಈಗ ಈ ಟೆಕ್ಸ್ಟ್ ಅನ್ನೋದು ಮಧ್ಯದಲ್ಲಿ ಅದೇ ರೀತಿ ನಮಗೆ ಗ್ಯಾಲರಿಗೆ ಸೇವ್ ಆಗಿದೆ. ಈಗ ಮತ್ತೆ ನಾನು ಎಕ್ಸಿಟ್ ಬಂದ್ಬಿಡ್ತೀನಿ. ನನಗೆ ಪಿಕ್ಸೆಲ್ ಆ್ಯಪ್ ಕೆಲಸ ಆಗೋಯ್ತು. ಈಗ ಮತ್ತೆ ನಾನೇನು ಮಾಡ್ತೀನಿ, ಕೈನ್ ಮಾಸ್ಟರ್ ಅಪ್ಲಿಕೇಶನನ್ನೇ ಓಪನ್ ಮಾಡ್ಕೊಳ್ತೀನಿ. ಸೊ ಈಗ ನಾನೇನು ಮಾಡ್ತೀನಿ, ಸೇಮ್ ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೊತೀನಿ, ಎಡಿಟ್ ಕೊಡ್ತೀನಿ. ಸೊ ನಮ್ಗೆ ಈಗ ಏನು ಮಾಡ್ಬೇಕು ನಾವು, ಸೊ ಈ ರೆಡ್ ಕಲರ್ ಎಷ್ಟುವರೆಗೆ ಇದೆಯೋ ಮೇಲ್ ಟೈಮ್ ಲೈನ್ ಅನ್ನು ಅಷ್ಟಿಗೆ ಕಟ್ ಮಾಡ್ಕೊಳ್ಳೋಣ. ಸೊ ಈಗ ನಾನೇನು ಮಾಡ್ತೀನಿ, ಸ್ವಲ್ಪ ಜೂಮ್ ಮಾಡ್ಕೊತೀನಿ. ಸೊ ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಬರ್ತೀನಿ, ಲೇಯರ್, ಮೀಡಿಯಾ, ಪಿಕ್ಸೆಲ್ ಲ್ಯಾಬ್. ನಾವೀಗ ಟೆಕ್ಸ್ಟ್ ಬರ್ಕೊಂಡ್ವಲ್ಲ ಅದನ್ನು ಇಲ್ಲಿಗೆ ಹಾಕಬೇಕಾಗುತ್ತೆ. ಫಿಟ್ ಟು ಫುಲ್ ಸ್ಕ್ರೀನ್. ನೋಡೋಲ್ಲ ಫ್ರೆಂಡ್ಸ್, ಪರ್ಫೆಕ್ಟಾಗಿ ಫಿಟ್ ಆಗಿದೆ. ಸ್ವಲ್ಪ ಫಿಟ್ ಆಗಿಲ್ಲ ಹಂಗೆ ಒಂಚೂರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನಾವು ಅಲ್ಲಿ ಯಾವ ರೀತಿ ಸೆಟ್ ಮಾಡಿದ್ವೋ ಇದೇ ರೀತಿ ಇಲ್ಲಿಗೆ ಬಂದಿದೆ, ನಮಗೆ ಪರ್ಫೆಕ್ಟಾಗಿ ಸೆಟ್ ಆಗಿದೆ. ಈಗ ಸ್ಟಾರ್ಟಿಂಗ್ ಪಾಯಿಂಟು ಇದನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಇಟ್ಕೊಳ್ಳಿ, ಎಂಡ್ ಪಾಯಿಂಟ್ ಇದನ್ನೇ ಇಟ್ಕೊಳ್ಳಿ. ನಾನೇನು ಮಾಡ್ತೀನಿ, ರೈಟ್ ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊತೀನಿ. ಸೊ ಕ್ಲಿಕ್ ಮಾಡಿ ಓಕೆ ಮಾಡ್ತೀನಿ. ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿ ಪ್ಲೇ ಆಗ್ತಿದೆ ಅಂತ ನೀವು ನೋಡ್ಬೋದು. ಸೊ ಈ ರೀತಿ ಪ್ಲೇ ಆಗ್ತಿದೆ. ಓಕೆ ಫೈನ್. ಇದನ್ನು ನಾವೇನು ಮಾಡಬೇಕು, ಈಗ ಇದು ಎಕ್ಸ್ಪೋರ್ಟ್ ಮಾಡ್ಕೋಬೇಕು, ಆಮೇಲೆ ಆ್ಯನಿಮೇಷನ್ ಎಫೆಕ್ಟ್ ಕೊಡಬೇಕಾಗುತ್ತೆ. ಈಗ ನಾನೇನು ಮಾಡ್ತೀನಿ, ಸೇಮ್ ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಅದೇ ರೀತಿ ನಾನು ಎಕ್ಸ್ಪೋರ್ಟ್ ಮಾಡ್ಕೊತೀನಿ. ಈ ಡಾಟ್ನ ಕ್ಲಿಕ್ ಮಾಡ್ತೀನಿ, HD 720p 30 ಫ್ರೇಮ್ಸ್ ಮಿಡಿಲ್ ಇಟ್ಕೊಂಡು ಎಕ್ಸ್ಪೋರ್ಟ್ ಕೊಡ್ತೀನಿ. ಈಗ ಇದೇನಾಗುತ್ತೆ ಅಂದರೆ ನಮಗೆಲ್ಲರಿಗೆ ಸೇವ್ ಆಗುತ್ತೆ. ಈಗ ಸೇವ್ ಆದಮೇಲೆ ಯಾವ ರೀತಿ ಅದನ್ನು ಚೇಂಜ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಈಗ ಎಕ್ಸ್ಪೋರ್ಟಿಂಗ್ ಅನ್ನೋದು ಕಂಪ್ಲೀಟ್ ಆಗೋಯ್ತು. ಮತ್ತು ಬ್ಯಾಕ್ ಬರ್ತೀನಿ, ಮತ್ತು ಇನ್ನೊಂದು ಬ್ಯಾಕ್ ಬರ್ತೀನಿ. ಸೊ ಪ್ಲಸ್ ಸಿಂಬಲ್ ಮತ್ತು ನ್ಯೂ ಪ್ರಾಜೆಕ್ಟ್ ತೊಗೊಳ್ತೀನಿ. ಈಗ ನಾನೇನು ಮಾಡ್ತೀನಿ, ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಓಕೆ ಮಾಡ್ಕೊತೀನಿ. ಸೊ ಇದನ್ನು ಲಾಂಗ್ ಹೇಳ್ಕೊತೀನಿ. ಇದ್ರ ಕಲರ್ ನಾನು ಏನು ಮಾಡ್ತೀನಿ, ಗ್ರೀನ್ ಕೊಡ್ತೀನಿ. ಸೊ ಇದ್ರ ಕಲರನ್ನು ಗ್ರೀನ್ ಕೊಟ್ಕೊಳ್ಳೋಣ. ಈಗ ಓಕೆ ಮಾಡ್ತೀನಿ. ಲೇಯರ್, ಮೀಡಿಯಾ, ನಾವೇನು ಮಾಡಬೇಕು, ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದೀವಲ್ಲ, ಈಗ ಈ ಎಕ್ಸ್ಪೋರ್ಟ್ ಮಾಡಿರೋಂಥದ್ದನ್ನ ಇಲ್ಲಿ ತಗೊಳ್ಬೇಕಾಗುತ್ತೆ. ನಾವು ಜೂಮ್ ಮಾಡ್ಕೊತೀನಿ. ಜೂಮ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಇದು ಎಲ್ಲಿವರೆಗೆ ಇದೆಯೋ ಅಲ್ಲಿಗೆ ನಾವು ಮೇನ್ ಲೇಯರ್ನ ಕಟ್ ಮಾಡ್ಕೊಳ್ಳೋಣ. ಸೊ ಈಗ ಎಲ್ಲಿವರೆಗಿದೆ, ಓಕೆ, ಇದು ಎಲ್ಲಿವರೆಗಿದೆ ಅಲ್ಲಿಗೆ ನಾನೇನು ಮಾಡ್ತೀನಿ, ಮೇಲಿರೋದನ್ನ ಕಟ್ ಮಾಡ್ತೀನಿ. ಮೇನ್ ಟೈಮ್ ಲೈನ್ ಬಾರ್ನ ಕಟ್ ಮಾಡ್ತೀನಿ. ಸ್ಟಾರ್ಟಿಂಗ್ ನಾನೇನು ಮಾಡ್ತೀನಿ, ಒಂಚೂರು ತೆಗೆದು ಬಿಡ್ತೀನಿ. ಸೊ ಬ್ಲ್ಯಾಕ್ ಕಾಣಿಸ್ತಾ ಇದೆಯಲ್ಲ ನಮಗೆ, ಒಂಚೂರು ಮುಂದಕ್ಕೆ ಮಾಡ್ಕೊತೀನಿ. ವೀಡಿಯೋ ಲೇಯರ್ನ ಕಟ್ ಮಾಡಿಬಿಡ್ತೀನಿ. ಟ್ರಿಮ್ ಟು ರೈಟ್. ಸೊ ಈಗ ಮತ್ತೆ ಇದನ್ನೇನು ಮಾಡ್ತೀನಿ, ಮುಂದಕ್ಕೆ ಸೇರಿಸ್ಕೊಂಡಿದ್ದೀನಿ. ಈಗ ಪ್ಲೇ ಮಾಡ್ತೀನಿ. ನಮ್ಗೆ ಯಾವುದೇ ಒಂದು ಎಕ್ಸ್ಟ್ರಾ ಪೋರ್ಷನ್ ಅನ್ನೋದು ಯಾವುದೂ ಇಲ್ಲ. ಸೊ ಎಂಡ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೆ ಮತ್ತೆ ಈ ಟೈಮ್ ಲೈನ್ ಬಾರ್ನ ಕಟ್ ಮಾಡ್ಕೊಳ್ಳೋಣ. ಓಕೆ ಪರ್ಫೆಕ್ಟ್. ಈಗ ಸ್ಟಾರ್ಟಿಂಗ್ನಲ್ಲಿ ಬೇರೆ ಏನೂ ಇಲ್ಲ, ಈಗ ಎಂಡಿಂಗ್ನಲ್ಲೂ ಸ್ಟಾರ್ಟಿಂಗ್ನಲ್ಲೂ ಒಂದೇ ಥರ ಇದೆ. ಸೊ ನೋಡ್ಬೋದು ನೀವೀಗ ನಮಗೆ ಆ್ಯನಿಮೇಷನ್ ಎಫೆಕ್ಟ್ ಒಂದು ಮಾತ್ರ ಇಲ್ಲ. ಈಗ ಆ್ಯನಿಮೇಷನ್ ಎಫೆಕ್ಟ್ ಕೊಡೋದು ಹೇಗೆ, ಜಸ್ಟ್ ವೀಡಿಯೋಲೇ ಸೆಲೆಕ್ಟ್ ಮಾಡ್ಕೊತೀನಿ. ಇದನ್ನು ನಾನು ಏನು ಮಾಡ್ತೀನಿ, ಫುಲ್ ಸ್ಕ್ರೀನ್ ಮಾಡ್ತೀನಿ. ಈಗ ಕ್ರೋಮಾ ಕೀ, ಎನೇಬಲ್ ಕ್ರೋಮಾ ಕೀ. ಸೊ ಎನೇಬಲ್ ಕ್ರೋಮಾ ಕೀ ಮಾಡಿದ್ರೂ ಬ್ಯಾಕ್ಗ್ರೌಂಡ್ ನಾವು ಅನ್ನೋದು ಏನು ಮಾಡಿದ್ದೀವಿ ಹೇಳಿ, ಕಲರ್ನ ಗ್ರೀನೇ ಇಟ್ಟಿದ್ದೀವಿ, ಯಾಕೆಂದರೆ ನಮ್ಗೆ ಬೇಕಾಗಿದೆ ಗ್ರೀನು. ಸೊ ಈಗ ಬ್ಲ್ಯಾಕ್ ಇಟ್ವಲ್ಲ, ಬ್ಲ್ಯಾಕ್ ಆಗೋಯ್ತು. ಮತ್ತೆ ನಮಗೆ ಗ್ರೀನೇ ಬೇಕಾಗುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಬ್ಯಾಕ್ಗ್ರೌಂಡ್ ಕಲರ್ನ ಗ್ರೀನ್ ಮಾಡಿಕೊಂಡೆ. ಈಗ ಇದು ವಿಡಿಯೋ ಲೇಯರ್ ಇದೆಯಲ್ಲ, ಇದಕ್ಕೆ ಇನ್ ಆ್ಯನಿಮೇಷನ್. ಸೊ ನಾನೇನು ಮಾಡ್ತೀನಿ, ಪಾಪಪ್ ಓಕೆ ಮಾಡ್ತೀನಿ. ಇದು ಚೆನ್ನಾಗಿದೆ. ಸೊ ಪಾಪಪ್ಪು ಇಲ್ಲಿ 1 ಮಿನಿಟ್ ಇಟ್ಕೊಳ್ಳಿ. ಪಾಪಪ್ 1 ಮಿನಿಟ್. ಇನ್ ಆ್ಯನಿಮೇಷನು. ಔಟ್ ಆ್ಯನಿಮೇಷನ್ ನೀವೇನು ಮಾಡ್ತೀರಾ, ಔಟ್ ಆ್ಯನಿಮೇಷನ್ ಲಾಸ್ಟಿಗೆ ಬಂದ್ಬಿಡಿ. ಎಕ್ಸಿಟ್, ಸ್ಲೈಡ್ ಡೌನ್. ಸೊ ಇಲ್ಲಿ 1 ಮಿನಿಟ್ ಇರಲಿ. ಓಕೆ, ಈಗ ಪ್ಲೇ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಎಫೆಕ್ಟ್ ಅಂತ. ಸೊ ಸಬ್ಸ್ಕ್ರೈಬ್, ಸೌಂಡ್, ಎಕ್ಸಿಟ್ ಆಗೋದಕ್ಕೆ ಆ್ಯನಿಮೇಷನ್ ಆಯಿತು. ಸೊ ಈ ರೀತಿ ನೀವು ಒಂದು ಆ್ಯನಿಮೇಷನಲ್ಲಿ ವೀಡಿಯೋನ ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್. ಇದು ನಾವೇನು ಮಾಡಬೇಕು, ಇದನ್ನ ಇದೇ ರೀತಿ ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಆಮೇಲೆ ನಾವು ವೀಡಿಯೋ ಎಡಿಟ್ ಮಾಡೋ ಸಮಯದಲ್ಲಿ ನಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಹಾಕ್ಬಿಟ್ಟು ನಾನೇನು ಮಾಡ್ತೀನಿ, ಬ್ಯಾಕ್ ಬರ್ತೀನಿ. ಇಲ್ಲಿ HD 720p ಮಿಡಿಲ್ ಎಕ್ಸ್ಪೋರ್ಟ್ ಕೊಡ್ತೀನಿ. ಈಗ ಇದು ಏನಾಗುತ್ತೆ ಅಂದರೆ, ನಾವು ಎಲ್ಲಿ ವೀಡಿಯೋಸ್ ಎಡಿಟ್ ಮಾಡ್ತೀವೋ ಆ ಜಾಗದಲ್ಲಿ ಈ ರೆಡಿ ವೀಡಿಯೋನ ಹಾಕ್ಬಿಟ್ಟು ನಮಗೆ ಎಫೆಕ್ಟ್ ಅನ್ನೋದು ಕ್ರಿಯೇಟ್ ಮಾಡ್ಕೋಬೋದು. ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಎಫೆಕ್ಟ್ ಅನ್ನೋದು ಅಪ್ಲೈ ಆಗುತ್ತೆ. ನಾನು ಆಲ್ರೆಡಿ ಇರೋ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಲ್ರೆಡಿ ಈ ಪ್ರಾಜೆಕ್ಟ್ ಒಂದಿದೆ ಫ್ರೆಂಡ್ಸ್. ಸೊ ಎಕ್ಸಾಂಪಲ್ಗೆ ಇದು ಇದೆ ಅಂದ್ಕೊಳ್ಳೋಣ. ಸೊ ನಾನೇನು ಮಾಡ್ತೀನಿ, ಯಾವುದಾದ್ರು ಒಂದು ಪ್ರಾಜೆಕ್ಟ್ ವೀಡಿಯೋ ಆ್ಯಡ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ಎಕ್ಸಾಂಪಲ್ಗೆ ಇದೊಂದು ವೀಡಿಯೋ ಇದೆ. ಸೊ ನಾನೇನು ಮಾಡ್ತೀನಿ,
ಈ ವಿಡಿಯೋನ ಬಿಗ್ ಮಾಡ್ಕೊತೀನಿ. ಇದ್ರ ಮೇಲೆ ನಾವು ಎಫೆಕ್ಟ್ ಕೊಡಬೇಕಾಗುತ್ತೆ. ಲೇಯರ್, ಮೀಡಿಯಾ, ನಾನು ಎಕ್ಸ್ಪೋರ್ಟ್ ಮಾಡಿದ್ವಲ್ಲ ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಯಾಕಂದರೆ ಕೆಲವ್ರಿಗೆ ಗೊತ್ತಾಗಲ್ಲ, ಅದಕ್ಕಾಗಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಈಗ ನಾನು ಏನು ಮಾಡ್ತೀನಿ, ಬಿಗ್ ಮಾಡ್ಕೊತೀನಿ. ಕ್ರೋಮಕಿ, ಎನೇಬಲ್ ಕ್ರೋಮಕಿ, ಈಗ ಏನದು ಡಿಲೀಟ್ ಆಗೋಯ್ತು. ಈಗ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ನೋಡ್ಬೋದು ಈಗ. ಸೊ ಸಬ್ಸ್ಕ್ರೈಬ್ ಬೆಲ್. ಸೊ ಔಟ್ ಅನಿಮೇಷನ್ ಈ ರೀತಿ ಆಯಿತು. ಸೊ ನಮಗೆ ಮಜ್ಜಿಗೆ ಬೇಡ, ಕೆಳಗೆಲ್ಲರೂ ಬೇಕು ಅಂದರೆ ನೀವು ಹೇಗೆ ಮಾಡೋದು? ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಸೊ ಇದನ್ನು ನೀವು ಇಲ್ಲಿ ಇದೆಯಲ್ಲ, ಇದು ನೀವೇನು ಮಾಡಬೇಕು, ಕೆಳಕ್ಕೆ ನಿಮ್ಗೆ ಎಲ್ಲಿಗೆ ಬೇಕು ಓಕೆ. ಸೊ ಈಗ ಏನಾಗುತ್ತೆ, ಮತ್ತೆ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ಸಿಂಪಲ್, ಇಲ್ಲಿಗೆ ಬಂತು, ಪ್ಲೇ ಆಯಿತು, ಮತ್ತೆ ಎಕ್ಸಿಟ್ ಆಗುತ್ತೆ. ಈ ರೀತಿ ನಿಮ್ಗೆ ಎಲ್ಲಿಗೆ ಬೇಕು, ಮತ್ತೆ ಇಲ್ಲಿ ಬೇಡ, ನಮಗೆ ಬೇರೆ ಕಡೆಗೆ ಬೇಕು, ಮಧ್ಯೆ ಸೆಲೆಕ್ಟ್ ಮಾಡ್ಕೊತೀನಿ. ಇದನ್ನು ಏನು ಮಾಡ್ತೀನಿ, ಇನ್ನು ಚಿಕ್ಕದು ಬೇಕಾ ದೊಡ್ಡದಾಯ್ತಾ, ಸ್ವಲ್ಪ ಚಿಕ್ಕದಾಗಬೇಕಾ, ಇಲ್ಲಿ ಸೆಟ್ ಮಾಡ್ತೀನಿ, ಓಕೆ ಕೊಡ್ತೀನಿ. ಈಗ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಸೊ ನೋಡ್ತಾ ಇಲ್ಲ ಫ್ರೆಂಡ್ಸ್, ಈ ರೀತಿ ನಮ್ಗೆ ಯಾವ ಜಾಗದಲ್ಲಿ ಬೇಕೋ ಆ ಜಾಗದಲ್ಲಿ ಕೊಟ್ಟು ಆ್ಯನಿಮೇಷನ್ ಎಫೆಕ್ಟನ್ನು ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್. ನೀವು ನಿಮ್ಮ ಮೊಬೈಲ್ ಗೂಗಲ್ ಬ್ರೌಸರ್ನಲ್ಲಿ techviewerg.com ಅಂತ ಸರ್ಚ್ ಮಾಡಿ. ಸೊ ಆಗ ನಿಮಗೆ ಡೈರೆಕ್ಟಾಗಿ ವೆಬ್ಸೈಟ್ ಓಪನ್ ಆಗ್ಬೋದು, ಇಲ್ಲಾಂದರೆ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಓಪನ್ ಆಗ್ಬೋದು. ಆಗ ನಿಮಗೆ ಫಸ್ಟ್ ಇರೋವಂಥ ಲಿಂಕನ್ನು ಕ್ಲಿಕ್ ಮಾಡಿ, ನಮ್ಮ ಮೇನ್ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಈಗ ಸ್ಕ್ರೋಲ್ ಮಾಡ್ಕೋಬೋದ್ರೆ ನಿಮಗೆ ಕೆಳಗೆ ಬರ್ತಾ ಬರ್ತಾ ನಾನು ಲೇಟೆಸ್ಟಾಗಿ ಹಾಕಿರೋಂಥ ಪೋಸ್ಟ್ಗಳೆಲ್ಲ ಈ ರೀತಿ ಬರ್ತಾ ಇರುತ್ತೆ. ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗೆ ಹೋಗ್ತಾ ಏನಾಗುತ್ತೆ ಅಂದರೆ ಓಲ್ಡ್ ಪೋಸ್ಟ್ಗಳೆಲ್ಲ ಬರ್ತಾ ಇರುತ್ತೆ. ಅಲ್ಲಿ 1 2 3 ಈ ಥರ ನಂಬರ್ಸ್ ಇರುತ್ತೆ. ಅದೇನಾಗುತ್ತೆ ಅಂದರೆ ನಿಮಗೆ ಓಲ್ಡ್ ಪೋಸ್ಟ್ಗಳೆಲ್ಲ ಮುಂದಕ್ಕೆ ಬರ್ತಾ ಇರುತ್ತೆ. ಹಾಗೆ ನೀವು ಕೆಳಗೆ ಡೌನ್ ಮಾಡ್ಕೊಬಂದ್ರಿ ನೋಡ್ಬೋದು, ನಿಮಗೆ ಇಲ್ಲಿ ಕ್ಯಾಟಗರಿ ಸಿಗ್ತಾ ಇದೆ. AVP ಟೆಂಪ್ಲೇಟ್ಸ್, ಕೈನ್ ಮಾಸ್ಟರ್ ರೆಡಿ ವಿಡಿಯೋಸ್, ಗ್ಯಾಡ್ಜೆಟ್ಸ್, PC ಸಾಫ್ಟ್ವೇರ್ಸ್, ಸ್ಟೇಟಸ್ ವಿಡಿಯೋಸ್, ಆಲ್ ಟೈಪ್ ಆಫ್ ಕ್ಯಾಟಗರೀಸ್ ಇದೆ. ನಿಮಗೆ ಯಾವ ಕ್ಯಾಟಗರಿ ಬೇಕೋ ಆ ಕ್ಯಾಟಗರಿ ಕ್ಲಿಕ್ ಮಾಡಿಬಿಟ್ಟು ಕೈನ್ ಮಾಸ್ಟರ್ ಟ್ಯೂಟೋರಿಯಲ್ಸು, ಸ್ಟೇಟಸ್ ವಿಡಿಯೋಸ್, ಆಲ್ ಟೈಪ್ ಆಫ್ ಕ್ಯಾಟಗರೀಸು ಇಲ್ಲಿದೆ. ನಿಮ್ಗೆ ಯಾವ ಕ್ಯಾಟಗರಿ ಬೇಕೋ ಆ ಕ್ಯಾಟಗರಿ ಕ್ಲಿಕ್ ಮಾಡಿ ಅದರಲ್ಲಿರೋ ಒಂದು ಆರ್ಟಿಕಲ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ತೋರಿಸ್ತೀನಿ ನೋಡಿ ನಿಮ್ಗೆ. ಈಗ ನಮಗೊಂದು ಎಕ್ಸಾಂಪಲ್ಗೆ ಇದೊಂದು ಆರ್ಟಿಕಲ್ ಬೇಕು ಅಂದರೆ ಅದ್ರ ಟೈಟಲ್ ನಾನು ಕ್ಲಿಕ್ ಮಾಡ್ತೀನಿ. ಅವಾಗ ಏನಾಗುತ್ತೆ ಅಂದರೆ ಮೇನ್ ಆರ್ಟಿಕಲ್ ಅನ್ನೋದು ನಮಗೆ ಲೋಡಿಂಗ್ ಆಗುತ್ತೆ. ಮೇನ್ ಆರ್ಟಿಕಲ್ ಓಪನ್ ಆದಮೇಲೆ ನಾವೇನು ಮಾಡಬೇಕು, ಹಾಗೆ ನಮಗೆ ಅಲ್ಲಿ ಡೌನ್ಲೋಡ್ ನೌ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಬೇಕಾಗುತ್ತೆ. ಈಗ ನಮಗೆ ಆರ್ಟಿಕಲ್ ಅನ್ನೋದು ಲೋಡಿಂಗ್ ಆಗಿದೆ. ಈಗ ಸ್ಕ್ರೋಲ್ ಮಾಡ್ಕೊಂಡು ತೋರಿಸ್ತೀನಿ ನಾನೀಗ. ನೀವು ನೋಡ್ಬೋದು ಇದರಲ್ಲಿ 2-3 ಡೌನ್ಲೋಡ್ ಅಂತ ಇರುತ್ತೆ. ಅದರಲ್ಲಿ ಯಾವುದನ್ನು ಒಂದು ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸಿಂಪಲಾಗಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಆರ್ಟಿಕಲ್ ಅನ್ನೋದು ಸ್ಕ್ರೋಲ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ಡೌನ್ಲೋಡ್ ರೆಡಿ ವಿಡಿಯೋ ಅಂತ ಇದೆ, ಡೌನ್ಲೋಡ್ ಅಂತ ಇದೆ. ಇದನ್ನು ನಮಗೊಂದು ಆಪ್ಷನ್ನ ಕ್ಲಿಕ್ ಮಾಡಿ, ನೀವು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಮೀಡಿಯಾ ಫೈಲ್ ಓಪನ್ ಆಗುತ್ತೆ. ಕ್ಲಿಕ್ ಮಾಡ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್.